ನಿನಗೆ ಸಾಟಿಲ್ಲ. ಅರೆ ವೈ ಅರೆ ವೈ ಅರೆ ವೈ ಅರೆ ವೈ ಬ್ಯಾ. ನಿನಗೆ ಸಾಟಿಲ್ಲ. ಏನ್ ಮಾಡ್ತಿದ್ಯಲ್ಲ? ಕಾಣಿಸ್ತಿಲ್ವಾ ಬೆಂಕಿ ಇಕ್ತಿರೋದು? ಯಾಕಣ್ಣ? ಯಾಕೆ ಬಾದಿಗೆ ಯಾಕೆ ಬೆಂಕಿ ಇಕ್ತಿದ್ಯಲ್ಲ? ಬಾದಾಗ ಕುರಿಗೆ ಮೇವಾಗ್ತವೆ. ಕುರಿಗೆ ಮೇವಾಗುತ್ತೆ ಅಂತ ಹೇಳ್ಬಿಟ್ಟು ಗುಡ್ಡಗೆಲ್ಲ ಬೆಂಕಿ ಕಾಳು ಮಾಡ್ತೀರಾ ನೀವು? ಆಗ ಏನ್ ಹಾಳಾಗುತ್ತೆ? ಮತ್ತೆ ಬೆಳೆ ಅಲ್ವೇ? ಏನ್ ಬೆಳೆಯುತ್ತೆ? ಮತ್ತೆ ಹಸಿರು ಬೆಳೆಯುತ್ತೆ, ಮೇವಾಗ್ತವೆ. ಓಹೋ, ನಿಮ್ ಕುರಿಗೆ ಹಸಿರು ಬೆಳೆಲಿ ಅಂತ ಹೇಳ್ಬಿಟ್ಟು ಗುಡ್ಡದ ಬೆಂಕಿ ಕಾಳು ಮಾಡ್ತೀರಾ? ನೀವು ನಿಮ್ಗೆ ಯಾವಲ್ಲ ಹೇಳಿದ್ದು ಗುಡ್ಡದ ಬೆಂಕಿ ಇಕ್ಕು ಅಂತವ? ನಮ್ಮ ತಾತರ ಕಾಲದಿಂದ ನಾವು ಹಂಗೆ ಇಕ್ಕೊಂಬಂದಿರೋದು. ಅದಕ್ಕೆ ಗುಡ್ಡದ ಬೆಂಕಿ ಇಕ್ಕಿ ನಿಮ್ಮ ತಾತರ ಕಾಲದಿಂದಲೂ ಹಾಳು ಮಾಡ್ಬಿಟ್ಟಿದ್ದೀರಾ. ಮಳೆ ಬೆಳೆ ಎಲ್ಲ ಹಾಳು ಮಾಡ್ಬಿಟ್ಟಿದ್ದೀರಾ. ಆ ಗುಡ್ದಾಗಿರೋ ಪ್ರಾಣಿ ಪಕ್ಷಿ ಎಲ್ಲ ಹಾಳಾಗಿ ಹೋಗ್ತಾವೆ ನಿಮ್ಮಿಂದವ. ಗುಡ್ಡಕ್ಕೆ ಯಾವನಾರ ಬೆಂಕಿ ಇಕ್ತಾರೇನಲ್ಲೇ? ಏನ್ ಹಾಳಾಗಿ ಹೋಗ್ತವೆ? ಎಲ್ಗೆ ಹೋಗ್ತವೆ? ಎಲ್ಗೆ ಹೋಗ್ತವೆ ಅಂತ ಹೇಳ್ತೀನಿ. ಏನ್ ಹೇಳ್ತೀಣ? ಲೇ ತಮ್ಮ ಬಾರ ಇಲ್ಲಿ. ಗುಡ್ಡಕ್ಕೆ ಬೆಂಕಿ ಇಕ್ಕೋದ್ರಿಂದ ಏನೇನು ಅನಾಹುತ ಆಗುತ್ತೆ ಅಂತ ಗೊತ್ತೇನಲ್ಲ ನಿಮಗೆ? ಏನಾಗುತ್ತೆ ಗೊತ್ತಾ? ಇಲ್ಲಿ ಗುಡ್ಡದಲ್ಲಿರೋ ಪ್ರಾಣಿ ಪಕ್ಷಿಗಳೆಲ್ಲ ಹಾಳಾಗಿ ಬೆಂದು ಹೋಗ್ತವೆ. ಗೂಡು ಕಟ್ಕೊಂಡು ಮೊಟ್ಟೆ ಇಕ್ಕಿರ್ತಾವ ಪಕ್ಷಿಗಳು, ಅದು ಬೆಂದು ಹೋಗುತ್ತೆ. ಪ್ರಾಣಿಗಳಿಗೆಲ್ಲ ಎಫೆಕ್ಟು. ಪ್ರಾಣಿಗಳಿಗೆಲ್ಲ ನಮ್ಮ ಆ ಗುಡ್ಡ ಬಿಟ್ಟು ಬೇರೆ ಗುಡ್ಡ ಸೇರ್ತವೆ. ಎಲ್ಲೆಲ್ಲಿ ಹೋಗ್ತವೆ ಅಂತ ಗೊತ್ತಾಗಲ್ಲ. ಗಿಡ ಮರ ಎಲ್ಲ ಬೆಂದು ಹೋಗ್ತವೆ ನೀವು ಮಾಡೋ ಬದುಕಿನಿಂದ. ನೀವು ಕುರಿಗೆ ಬಾದೆ ಚಿಗುರು ಹೊಡಿತೆ ಅಂತ ಹೇಳ್ಬಿಟ್ಟು ಗುಡ್ಡಕ್ಕೆ ಬೆಂಕಿ ಇಕ್ಕಿ ಅದರಿಂದ ಎಷ್ಟೆಲ್ಲ ಅನಾಹುತ ಆಗ್ತಾಯಿದೆ ಅಂತ ನಿನಗೆ ಗೊತ್ತೇನಲ್ಲ? ಅಲ್ಕಣ್ಣ, ಈಗ ಗುಡ್ಡ ಬೆಳ್ಕೊಂಡ್ರೆ ತಾಳ್ಗಳು ಹೆಚ್ಕೊಂಡ್ರೆ ನಾವೇ ಮಾಡೋಣ. ನಾವು ಇವು ಕುರಿಗಳಿಗೆಲ್ಲ ಕಷ್ಟ ಆಗ್ತಾವ. ಆಮೇಲೆ ತ್ವಾಳ ಜಾಸ್ತಿ ಆಗ್ತವೆ ಅಂತ ಗುಡ್ಡಕ್ಕೆ ಬೆಂಕಿ ಇಕ್ತೀನಿ ನೀನು? ಅಲ್ಲ ಹೇಳೋದು. ಹಂಗೆಲ್ಲ ಮಾಡಬಾರ್ದು, ತಪ್ಪು. ನೀವು ಮಾಡೋ ಒಂದು ತಪ್ಪಿನಿಂದ ಸಾಕಷ್ಟು ಜೀವರಾಶಿಗಳು ಕಾಡಲ್ಲಿ ವಾಸವಾಗಿರ್ತವೆ. ಅವೆಲ್ಲ ಸರ್ವನಾಶ ಆಗೋಗ್ತವೆ ನೀವು ಗುಡ್ಡಕ್ಕೆ ಬೆಂಕಿ ಇರೋದ್ರಿಂದ, ಬೆಂಕಿ ಇಕ್ಕೋದ್ರಿಂದ. ಆ ಥರ ಎಲ್ಲ ಮಾಡಬಾರ್ದು ತಮ್ಮ. ಇವಾಗ ನಾನೇನು ಹೇಳ್ದೆ ಹೇಳು? ಪ್ರಾಣಿಗಳು ಬೆಂದೋಗ್ತವೆ, ಪಕ್ಷಿಗಳು ಬೆಂದೋಗ್ತವೆ, ಗಿಡ ಮರಗಳು ಬೆಂದೋಗ್ತವೆ. ಇದು ಮಾಡೋದು ಸರಿನಾ, ನ್ಯಾಯನ? ನೀನೇ ಹೇಳ ನೋಡೋಣ. ಗುಡ್ದಾಗ ಎಲ್ಲಿ ಇರ್ತಾವಲ್ಲ? ಗುಡ್ದಾಗ ಇರ್ತವೆ. ಗುಡ್ಡಕ್ಕೆ ಬೆಂಕಿ ಇಕ್ದಂಗಿದ್ರೆ ವರ್ಷ ಮಳೆ ಬೆಳೆ ಕರೆಕ್ಟಾಗಿ ಆಗುತ್ತೆ. ಗುಡ್ಡಕ್ಕೆ ಬೆಂಕಿ ಇಕ್ಕೋದ್ರಿಂದ ಬರಗಾಲನೂ ಸ್ಟಾರ್ಟ್ ಆಗುತ್ತೆ. ಅದೇ ಗಿಡ ಮರ ಸಂತೃಪ್ತಿಯ ಬೆಳೆದ್ರೆ ವರ್ಷಕ್ಕೂ ಮಳೆ ಚೆನ್ನಾಗಾಗುತ್ತೆ, ಚೆನ್ನಾಗಿರ್ಬೋದು. ನಮ್ಗೆ ಹೇಳಾರೆ ಯಾರು ಒಂದು ಮಾತು ಹೇಳ್ಬೇಕು. ಸಡನ್ ಆಗಿ ಬಂದ್ಬಿಟ್ಟು ಅಂದ್ಬಿಟ್ರೆ ಅದಕ್ಕೆ ತಮ್ಮ ನೀನು ಕೇಳ್ತೀಯ ಅಂತ ನಾನು ಹೇಳಿರೋದು. ಇನ್ನೊಂದು ಸರಿ ಗುಡ್ಡಕ್ಕೆ ಬೆಂಕಿ ಇಕ್ಬೇಡ, ಆಯ್ತಾ? ಸರಿ ಮಾಡೋಣ. ಮತ್ತು ನಾವು ಮೇವ್ಗೆಲ್ಗೋಣ. ಮೇವ್ಗಿಲ್ಲ? ಅಯ್ಯೋ, ದಟ್ಟನ ಕಾಡು ಬೆಳೆದು ಮಳೆ ಬೆಳೆ ಆಗ್ತಾ ಇದ್ರೆ ಕುರಿಗೆ ಮೇಸಕ್ಕೇನು ಬರಲ್ಲ ಕಣಯ್ಯ. ಬೇಜಾನ್ ಅಂತ ಮರ ಗಿಡ ಬೆಳ್ಕೊಂಡ್ರೆ ಬೇಜಾನ್ ಸೊಪ್ಪು ಔಷಧಿ ಮೇವು ಬೇಜಾನ್ ಸಿಗುತ್ತೆ ಕುರಿಗೆ. ಗುಡ್ಡಕ್ಕೆ ಬೆಂಕಿ ಇಕ್ಕಿ ಬರೀ ಬಾದೆ ಚಿಗುರ್ಸೇ ನಾವು ಮೇಯಿಸ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಈಗ ಮಲೆನಾಡು ಸೈಡು ಹೆಂಗೆ ಗಿಡ ಮರ ಬೆಟ್ಟ ಗುಡ್ಡ ಹೆಂಗಿದವಳು, ಅಲ್ಲಿ ಯಾವಾಗ್ಲೂ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಎಲ್ಲ ಆಗುತ್ತೆ. ಅದೇ ತರ ಇಲ್ಲಿ ಗುಡ್ಡಕ್ಕೆ ಬೆಂಕಿ ಇಕ್ಕದಂಗಿದ್ರೆ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಎಲ್ಲ ಆಗುತ್ತೆ. ನೀನು ಕುರಿ ಹೊಡ್ಕೊಂಡು ವಲಸೆ ಹೋಗೋ ಅವಶ್ಯಕತೆನೂ ಇರಲ್ಲ. ಇಲ್ಲೇ ಮಳೆ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ. ಇಲ್ಲೇ ಕುರಿ ಮೇಯಿಸ್ಕೊಂಡು ಇಲ್ಲೇ ಆರಾಮಾಗಿರ್ಬೋದು. ಲೇ ಅಪ್ಪಿ, ನೀನು ಇಲ್ಲಿಂದ ವಲಸೆ ಎಲ್ಲ ಮಲೆನಾಡಿಗೆಲ್ಲ ಯಾಕೆ ಹೋಗ್ತೀಯಾ? ಮೇವ್ ಇರ್ತದಂತ ಇಲ್ಲಿ ಹಾಕಿರಲ್ಲ? ಇಲ್ಲಿ ಇರಾಕ್ ಎಲ್ಲಪ್ಪ ಬಿಡ್ತೀರಾ ನೀವು? ಹಿಂಗೆಲ್ಲ ಬೆಂಕಿ ಇಕ್ಕಿ ಎಲ್ಲ ಇದು ಮಾಡಿದ್ರೆ ಮೇವೆಲ್ಲಿಂದ ಬರುತ್ತೆ? ಅಲ್ಲಿ ಮರಗಳೆಲ್ಲ ಹೆಂಗಿರ್ತವೆ? ಅಲ್ಲಿ ನಿಮ್ಮ ಥರ ಬೆಂಕಿ ಇಕ್ತಾರಾ? ಇಲ್ಲ. ಅಲ್ಲಿ ಜನ ಮರಗಳೆಲ್ಲ ಚೆನ್ನಾಗಿರೋ ಹೊತ್ತಿಗೆ ವರ್ಷವಿಡೀ ಮಳೆ ಆಗುತ್ತೆ, ಮಳೆ ಆಗೋ ಹೊತ್ತಿಗೆ ಮೇವಿರುತ್ತೆ. ನೀವು ಇಲ್ಲಿ ಬೆಂಕಿ ಇಕ್ಕಿಲ್ಲ ಅಂದರೆ ಅಲ್ಲಿಗೆ ಹೋಗೋ ಅವಶ್ಯಕತೆ ಇರಲ್ಲ. ಇಲ್ಲೇ ಅದೇ ರೀತಿ ಮೇವು ಎಲ್ಲ ಇರುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತೇನೋ? ಅರ್ಥ ಆಯ್ತು. ಇದನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ಇನ್ಮೇಲೆ ಗುಡ್ಡುಗಳಿಗೆ ಬೆಂಕಿ ಇಕ್ಬೇಡಿ. ನೀನಾಗ್ಲಿ, ನಿಮ್ಮ ಅಣ್ಣ ತಮ್ಮದಿರಾಗ್ಲಿ, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪರ ಆಗ್ಲಿ, ಎಲ್ಲಾರ್ಗು ತಿಳಿ ಹೇಳು. ನೀನು ಇದು ಎಷ್ಟೋದಿ ನೀನು? ಎಲ್ಲೋದಿ? ನಾನು SLC ಓದಿಲ್ಲ ನೀನು? ಇಲ್ಲಿ ನಮ್ಮ ಗೇಟ್ ಸ್ಕೂಲ್ ಅಂತ ನೀನು ಓದಿದ್ದು? ನಾನು 5ನೇ ಕ್ಲಾಸ್.
ಒಬ್ಬ ವ್ಯಕ್ತಿ ತನ್ನ ಅರಿವಿನ ಕೊರತೆಯಿಂದ ಮೋಜು ಮಸ್ತಿಗಾಗಿ ಹಾಗೂ ಇತರೆ ಕಾರಣದಿಂದಾಗಿ ಕಾಡಿಗೆ ಬೆಂಕಿ ಹಚ್ಚುವುದರಿಂದ ಅದೆಷ್ಟೋ ಜೀವಗಳಿಗೆ ಹಾನಿಕರ. ಒಂದು ಬೆಂಕಿ ಕಿಡಿ ಚಿಕ್ಕ ಪುಟ್ಟ ಜೀವರಾಶಿಗಳ ಸಂಕುಲಕ್ಕೆ ಬೆಂಕಿ ಬೀಳುತ್ತದೆ. ಜೇನುಗೂಡುಗಳ ಕುಟುಂಬಕ್ಕೆ ಬೆಂಕಿ ಬೀಳುತ್ತದೆ. ಪಕ್ಷಿಗಳ ಗೂಡುಗಳಿಗೆ ಬೆಂಕಿ ಬೀಳುತ್ತದೆ. ಹಾವು ಚೇಳು ಮಿಡತೆಗಳಂತಹ ಜೀವಿಗಳಿಗೆ ದಿಕ್ಕಿಲ್ಲದಂತಾಗುತ್ತದೆ. ಇದು ನ್ಯಾಯವೇ? ವೀಕ್ಷಕರೇ, ಮಾನವ ಜೀವಿಯು ತಮ್ಮ ಸ್ವಾರ್ಥದಿಂದಾಗಿ ವನ್ಯಜೀವಿಗಳಿಗೆ ಸಾಕಷ್ಟು ತೊಂದರೆಗೆ ಕಾರಣವಾಗುವುದನ್ನು ನಾವು ಕಾಣಬಹುದು. ಮಾನವ ಜೀವಿ ಅತಿಯಾದ ಬುದ್ಧಿಶಕ್ತಿಯಿಂದ ತನ್ನ ಸ್ವಾರ್ಥಕ್ಕಾಗಿ ಭೂಮಿ ಮೇಲಿನ ಎಲ್ಲ ಸಂಪನ್ಮೂಲಗಳನ್ನು ಎಲ್ಲೇ ಮೀರಿದ ಬಳಕೆಯಿಂದಾಗಿ ಹಾಗೂ ದುರ್ಬಳಕೆಯಿಂದಾಗಿ ಪ್ರಕೃತಿ ವಿಕೋಪಕ್ಕೆ ತುತ್ತಾಗುವಲ್ಲಿ ಸಂದೇಹವೇ ಇಲ್ಲ. ಮುಂದಿನ ಪೀಳಿಗೆಯಲ್ಲಿ ಹಲವಾರು ಭೀಕರ ಸಾಂಕ್ರಾಮಿಕ ರೋಗಗಳಲ್ಲಿ ನರಳುವುದು ತಪ್ಪಿದ್ದಲ್ಲ. ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಮರಗಳನ್ನು ಕಡಿಯುವುದು ಹಾಗೂ ಬೆಟ್ಟ ಗುಡ್ಡಗಳ ನೈಸರ್ಗಿಕ ಪ್ರಕೃತಿಗಳಿಗೆ ಬೆಂಕಿ ಹಚ್ಚುವುದು ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧ. ಆದಷ್ಟು ಈ ವಿಷಯವನ್ನು ತಮ್ಮವರೆಲ್ಲರಿಗೂ ಹಂಚಿಕೊಳ್ಳಿ. ಮುಂದಾಗುವ ಅನಾಹುತ ತಪ್ಪಿಸಿ. ದಯವಿಟ್ಟು ನಾವಿದೊಂದು ಸಂದೇಶ ಕೊಟ್ಟಿರೋದು ಏನಪ್ಪ ಅಂತಂದರೆ, ದಯವಿಟ್ಟು ಯಾರು ಗುಡ್ಡಗಾಡು ಪ್ರದೇಶಗಳಿಗೆ ಬೆಂಕಿ ಇಡಬೇಡ್ರಿ. ಯಾಕಂತಂದರೆ ಇದರಿಂದ ಭಾಳ ನಷ್ಟ ಆಗುತ್ತೆ. ಗುಡ್ಡದಲ್ಲಿರೋ ಪ್ರಾಣಿ ಪಕ್ಷಿಗಳು ವಾಸವಾಗಿರ್ತವೆ. ನಿಜವಾಗ್ಲೂ ಅವೆಲ್ಲ ಹಾಳಾಗಿ ಹೋಗ್ತವೆ. ಇದರಿಂದ ಮಳೆ ಬೆಳೆನೂ ಹಾಳಾಗ್ತೈತೆ. ಗುಡ್ಡಕ್ಕೆ ಬೆಂಕಿ ಇಕ್ದಂಗಿದ್ರೆ ದಯವಿಟ್ಟು ಕಾಲಕ್ಕೆ ಸರಿಯಾಗಿ ಮಳೆನೂ ಆಗುತ್ತೆ ಅಂತ ಇದೊಂದು ಸಂದೇಶ. ಅದ್ರ ಜೊತೆಗೆ ಇನ್ನೊಂದೇನಂತಂದರೆ, ಕೆಲವರು ಯುವಕರು ಮದ್ಯ ವ್ಯಸನಕ್ಕೆ ಯಾವುದೋ ಒಂದು ಪಾರ್ಟಿಗೋಸ್ಕರ ಬಂದಿರ್ತಾರೆ. ಅವ್ರು ಬಿಯರ್ ಬಾಟ್ಲನ್ನ ಹೊಡೆಯೋದು, ಮತ್ತೆ ಆ ಟೈಮಲ್ಲಿ ಹಿಂಗೆ ಬಂದಿರ್ತಾರೆ ನೇಚರಲ್ಲಿ ಬೆಂಕಿ ಕಡ್ಡಿ ಗೀರಿಕೋದು. ಇದರಿಂದ ಎಷ್ಟು ಅನಾಹುತ ಆಗುತ್ತೆ ಅಂತಂದರೆ, ನಮಗೆ ಗೊತ್ತಿಲ್ಲದೆ ಇರೋ ರೀತಿ ಆ ಬಾಧೆ ಒಳಗಡೆ ಇರೋಂಥ ಚಿಕ್ಕ ಪುಟ್ಟ ಜೀವರಾಶಿಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ ಮೊಲಗಳು, ಇಲ್ಲಿರೋಂಥ ಕೆಲವು ಪ್ರಾಣಿಗಳು ಬೇರೆ ಕಡೆ ವಲಸೆ ಹೋಗ್ತಾ ಇದ್ದಾವೆ. ಮತ್ತು ಒಳ್ಳೆ ಮಳೆ ಆಗ್ತಾ ಇಲ್ಲ. ಇದೆಲ್ಲ ಆಗ್ತಾ ಇರೋ ಕಾರಣನೇ ಈ ತರ ಇದು ಬೆಂಕಿ ಇಡ್ತಾ ಇರೋದು. ಬೆಂಕಿ ಇಕ್ಕೋದ್ರಿಂದಾನೇ ಈ ತರ ಎಲ್ಲ ಪ್ರಾಬ್ಲಮ್. ಇದನ್ನ ಏನಂತಾರೆ, ಕಾಡ್ಗಿಚ್ಚು ಅಂತ ಹೇಳ್ತಾರೆ. ಅದು ನ್ಯಾಚುರಲ್ ಅಲ್ಲ, ಮರದಿಂದ ಮರಕ್ಕೆ ಅಂತ ಹೇಳ್ತಾರೆ, ಸುಳ್ಳದು. ಮನುಷ್ಯರೇ ಮಾಡೋದು ಕಾಡ್ಗಿಚ್ಚು. ದಡ್ಡ ತನ್ನಿಂದ ನಮ್ಗೆ ಕುರಿಗಳು ಮೇವಾಗುತ್ತೆ ಅಂತ ಹೇಳ್ಬಿಟ್ಟು ಬೆಂಕಿ ಹಚ್ಚೋದು. ಅದರಿಂದ ಬೆಂಕಿ ಹಚ್ಚೋದ್ರಿಂದ ಬರೀ ಬಾಧೆ ಚಿಗುರೊಡ್ದು ಮತ್ತೆ ಆ ಕ್ಷಣಕ್ಕೆ ಮತ್ತೆ ಏನೋ ಒಂದು ತಿಂಗಳು ಮೇಯಿಸ್ಬೋದು ಅಷ್ಟೇ, ಬಿಟ್ರೆ ವರ್ಷವಿಡೀ ಪೂರ್ತಿ ಮೇಯ್ಸಕ್ಕಾಗಲ್ಲ. ದಯವಿಟ್ಟು ಬೆಂಕಿ ಇಕ್ದಂಗಿದ್ರೆ ಮಳೆ ಬರ್ತಾನೆ ಇರುತ್ತೆ. ನಿಮ್ಗೆ ಸಾಕಷ್ಟು ಮೇವು ಆಗ್ತಾನೆ ಇರುತ್ತೆ. ಸೊಪ್ಪು ಸದೆ ಕಾಡಲ್ಲಿ ಬೇಜಾನ್ ಸಿಗುತ್ತೆ. ಹಾಗಂತೇಳಿ ಈಗ ಸೌತ್ ಆಫ್ರಿಕಾ ಕಾಡುಗಳಿಗೆಲ್ಲ ದೊಡ್ಡ ಕಾಡುಗಳು, ಅಲ್ಲೆಲ್ಲ ಕುರಿ ದನ ಎಲ್ಲ ಮೇಯ್ಸ್ಕೊಂಬರ್ತಾರೆ. ಏನು ಅಲ್ಲೇನು ಪ್ರಾಣಿಗಳು ಬಂದೇನು ಹಿಡ್ಕೊಂಡು ತಿನ್ನಲ್ಲ. ನೀವು ಯಾವುದೋ ಒಂದು ತೋಳ ಬಂದು ತಿನ್ನುತ್ತೆ ಅಂತ ಹೇಳ್ಬಿಟ್ಟು ಗುಡ್ಡ ಬಯಲಾಗ್ಲಿ ಅಂತ ಬೆಂಕಿ ಇಕ್ತಾ ಇದ್ದೀರಾ. ಇದೆಲ್ಲ ದಯವಿಟ್ಟು ತಪ್ಪು. ಅದನ್ನೆಲ್ಲ ಮಾಡಕ್ಕೆ ಹೋಗಬೇಡಿ. ಇವತ್ತಿನ ದಿನದಲ್ಲಿ ಮನೆಗಳಿಗೆ ಯಾರು ಎಜುಕೇಷನ್ ಮಾಡ್ದಿರೋಂಥ ಮಕ್ಕಳಿಲ್ಲ. ಎಲ್ಲರೂ ಮನೆಯಲ್ಲಿ ಅಪ್ಪ ಅಮ್ಮಗಳಿಗೆ ಹೇಳ್ಕೊಡ್ರಿ, ಈ ಥರ ಎಲ್ಲ ಬೆಂಕಿ ಇಟ್ಬಿಟ್ಟು ನಮ್ಮ ಸುತ್ತಮುತ್ತಲಿನ ಪರಿಸರನ ಹಾಳು ಮಾಡಬೇಡ್ರಿ. ಇದೆಲ್ಲ ಮಾಡಬೇಡ್ರಿ. ಕಾಡು ಬೆಳೆಸಿ ನಾಡು ಉಳಿಸಿ, ಆರೋಗ್ಯವಾಗಿರಿ. ಕಾಡು ಬೆಳೆಸಿ ನಾಡು ಉಳಿಸಿ.